ಮಗುವಿನಂತೆ ತೊಟ್ಟಿಲಲ್ಲಿ ಹಾಕಿ ಪುಟಾಣಿ ಕರುವಿಗೆ ನಾಮಕರಣ. ಆಕಸ್ಮಿಕ ಬೆಂಕಿಗೆ ಧಗಧಗಿಸಿದ ಕಾರ್ಖಾನೆ. ಡಿಸೆಂಬರ್ 22ರಿಂದ 27ರವರೆಗೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳು ಬಂದ್. ಕ್ಷುಲ್ಲಕ ಕಾರಣಕ್ಕೆ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆ. ಎಲ್ಲದರ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಕ್ಕಳನ್ನ ತೊಟ್ಟಿಲಿಗೆ ಹಾಕಿ ನಾಮಕರಣ ಮಾಡೋದು ಕಾಮನ್. ಆದ್ರೆ ಇಲ್ಲಿ ಹೂಗಳಿಂದ ಸಿಂಗರಿಸಿದಂತಹ ತೊಟ್ಟಿಲಲ್ಲಿ ಪುಟಾಣಿ ಮಕ್ಕಳಂತೆ ಕರುವನ್ನ ಹಾಕಿ ಅದ್ದೂರಿಯಾಗಿ ನಾಮಕರಣ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ನವನೀತ ಗೋಶಾಲೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಪುಟಾಣಿ ಕರು ಹಣೆಗೆ ತಿಲಕ ಇಟ್ಟು ಆರತಿಯನ್ನ ಬೆಳಗಿದ್ದಾರೆ. ಕರುವಿಗೆ ತುಳಸಿ ಅಂತ ನಾಮಕರಣ ಮಾಡಲಾಗಿದೆ. ಇನ್ನು ಈ ತೊಟ್ಟಿಲು ಕಾರ್ಯಕ್ರಮಕ್ಕೆ ಸೇಡಂ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದ ನೂರಾರು ಜನ ಮುತ್ತೈದೆಯರು, ಮಹಿಳೆಯರು ಭಾಗವಹಿಸಿ ಸಂಭ್ರಮಿಸಿದ್ರು. ಇನ್ನು ಕರುವಿನ ಅದ್ದೂರಿ ತೊಟ್ಟಿಲು ಕಾರ್ಯಕ್ರಮಕ್ಕೆ ಗೋವು ಪ್ರಿಯರು ವ್ಯಾಪಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಅಗ್ನಿ ಅನಾಹುತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಭಾರೀ ಅಗ್ನಿ ಅವಘಡವೊಂದು ಸಂಭವಿಸಿದೆ. ಶಿರಸಿಯ ಇಂಡಸ್ಟ್ರಿಯಲ್ ಏರಿಯಾದ ಕೊಳಗಿ ಬೀಸ್ನಲ್ಲಿ ವಾಹನದ ಬಿಡಿಭಾಗ ತಯಾರಿಸುವ ಕಾರ್ಖಾನೆಗೆ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡು ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಮಶಿಗದ್ದೆಯ ರಾಘವ ವಿಶ್ವೇಶ್ವರ ಹೆಗಡೆ ಎಂಬುವರಿಗೆ ಸೇರಿದ ಕಾರಿನ ಡ್ಯಾಶ್ಬೋರ್ಡ್ ತಯಾರಿಸುವ ಫೈಬರ್ ಫ್ಯಾಕ್ಟರಿ ಇದಾಗಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಒಳಗಿನ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರೇ ಇದನ್ನು ಗಮನಿಸಿ. ಡಿಸೆಂಬರ್ 22ರಿಂದ 27ರ ತನಕ 6 ದಿನಗಳ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಗಾಳಿಕೆರೆಗೆ ಮುಂಜಾಗ್ರತಾ ಕ್ರಮವಾಗಿ ನಿರ್ಬಂಧ ಹೇರಲಾಗಿದೆ. ಡಿಸೆಂಬರ್ 24, 25, 26ರಂದು ದತ್ತ ಜಯಂತಿ ಸಂಭ್ರಮ ಹಿನ್ನೆಲೆಯಲ್ಲಿ ಡಿಸೆಂಬರ್ 26ರಂದು 20,000ಕ್ಕೂ ಅಧಿಕ ಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ಜಿಲ್ಲಾಡಳಿತ ನಿಷೇಧ ಹೇರಿದೆ. ದತ್ತಾತ್ರೇಯ ಬಾಬಾ ಬುಡಂಗಿರಿ ಭಾಗದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೂ ಅವಕಾಶ ಇಲ್ಲ. ಟೂರಿಸ್ಟ್ ಗಾಡಿ, ಮಾಲಾಧಾರಿಗಳ ಗಾಡಿಯಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಬಹುದು ಅಂತ ನಿರ್ಬಂಧವನ್ನ ವಿಧಿಸಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಆದೇಶವನ್ನ ಕೊಟ್ಟಿದೆ. ಜಾಗದ ವಿಚಾರವಾಗಿ ಠಾಣೆಗೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬಿಜೆಪಿ ಮುಖಂಡನೋರ್ವ ಆವಾಜ್ ಹಾಕಿದ್ದಾನೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಬಂದು ಜಿಲ್ಲಾ ಬಿಜೆಪಿ ಮಹಾನಗರ ಉಪಾಧ್ಯಕ್ಷ ಉಮೇಶ್, ಇನ್ಸ್ಪೆಕ್ಟರ್ ಸುರೇಶ್ ಹಾಗೂ ಹಳ್ಳೂರು ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ದರ್ಪ ಮೆರೆದಿದ್ದಾನೆ. ಹುಬ್ಬಳ್ಳಿಯ ಅರವಿಂದ್ ನಗರದಲ್ಲಿನ ಸರ್ವೆ ನಂಬರ್ 58/1 ಜಾಗದ ವಿಚಾರವಾಗಿ ಗಲಾಟೆ ಆಗಿದೆ. ಇನ್ನು ಈ ವಿಚಾರವಾಗಿ ಕೃಷ್ಣ ಗಂಡಗಾಳಿಕರ ಎಂಬುವರ ಮೇಲೆ ಪ್ರಕರಣ ದಾಖಲಿಸಲು ಪೊಲೀಸರು ಮೇಲೆ ಉಮೇಶ್ ಒತ್ತಡ ಹಾಕಿದ್ದಾನೆ. ಆದರೆ ಇದು ಸಿವಿಲ್ ವಿಚಾರ ಅಂತ ಪೊಲೀಸರು ಹೇಳಿದ್ದಾರೆ. ಹೀಗಿದ್ರೂ ಪ್ರಕರಣ ದಾಖಲಿಸಿಕೊಳ್ಳಿ ಅಂತ ಸಿಬ್ಬಂದಿ ಮೇಲೆ ಉಮೇಶ್ ಕೂಗಾಡಿದ್ದಾನೆ. ಈ ವೇಳೆ ಠಾಣೆಯಿಂದ ಹೊರ ಹೋಗುವಂತೆ ಪೊಲೀಸರು ತಿಳಿಸಿದ್ದಾರೆ. ಈ ವೇಳೆ ಇನ್ಸ್ಪೆಕ್ಟರ್ ಸುರೇಶ್ ಹಾಗೂ ಉಮೇಶ್ ಮೇಲೆ ಕೆಲ ಹೊತ್ತು ವಾಗ್ವಾದ ನಡೆದಿದೆ. ಸ್ಥಳೀಯರು ಅದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸಿದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಪುರಾಣ ಪ್ರಸಿದ್ಧ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿರುವಂತಹ ಪಂಪಾ ಸರೋವರದಲ್ಲಿ ಯಮರೂಪಿ ವಿದ್ಯುತ್ ತಂತಿ ಅಪಾಯಕ್ಕೆ ಬಾಯಿ ತೆರೆದು ಕೂತಿವೆ. ಕಟ್ಟಾಗಿ ನೆಲಕ್ಕೆ ಬಿದ್ದಿರೋ ವಿದ್ಯುತ್ ತಂತಿಗೆ ಕಲ್ಲು ಹಾಕಿ ಜೆಸ್ಕಾಂ ಕಣ್ಮುಚ್ಚಿ ಕುಳಿತಿದೆ. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಪ್ರವಾಸಿಗರು ದಿನನಿತ್ಯ ಪಂಪಾ ಸರೋವರಕ್ಕೆ ಬರ್ತಾರೆ. ವಿದ್ಯುತ್ ತಂತಿ ಕಟ್ ಆಗಿದ್ರೂ ಕೂಡ ತಂತಿಗಳನ್ನ ಕೂಡಿಸಿ ಅದರ ಮೇಲೆ ಕಲ್ಲಿಟ್ಟು ಜೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪ್ರವಾಸಿಗರ ಜೀವಕ್ಕೆ ಕುತ್ತು ಬಂದಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ. ಕಳೆದ 2 ದಿನದ ಹಿಂದೆ ಕಾರ್ತಿಕ ದೀಪೋತ್ಸವ ಮಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಜೊತೆಗೆ ನೂರಾರು ಮಹಿಳೆಯರು ಇದ್ರು. ಇನ್ನು ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ ಬಳಿಕ ಈಗ ಬೆಳ್ಳುಳ್ಳಿ ಬೆಲೆ ಕೂಡ ಗಗನಕ್ಕೇರಿದೆ. ಬೆಳ್ಳುಳ್ಳಿ ಕೆಜಿಗೆ 300 ರೂಪಾಯಿ ತಲುಪಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಕಳೆದ ಹಲವು ದಿನಗಳಿಂದ ಈರುಳ್ಳಿ ಬೆಲೆ ಗಗನಕ್ಕೇರಿತ್ತು. ಇದೀಗ ಕೊಂಚ ಇಳಿಕೆಯಾಗುತ್ತಿದ್ದಂತೆ ಈಗ ಬೆಳ್ಳುಳ್ಳಿಯ ಬೆಲೆ ಏರಿಕೆ ಕಂಡಿದೆ. 100 ರೂಪಾಯಿಗೆ 1 ಅಥವಾ 2 ಕೆಜಿ ಸಿಗುತ್ತಿದ್ದ ಬೆಳ್ಳುಳ್ಳಿ ಈಗ ದುಬಾರಿಯಾಗಿದೆ. ಬೆಲೆ ಏರಿಕೆಯಿಂದ ಮಾರ್ಕೆಟ್ನಿಂದ ಬೆಳ್ಳುಳ್ಳಿ ಖರೀದಿಗೆ ಗ್ರಾಹಕರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ 1 ಕೆಜಿ ಬೆಳ್ಳುಳ್ಳಿಗೆ 2 ಕೆಜಿ ಚಿಕನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಗ್ರಾಹಕರದ್ದಾಗಿದೆ. ಹಾಗಾಗಿ ಬೆಳ್ಳುಳ್ಳಿಯನ್ನ ಬಿಟ್ಟು ಅಡುಗೆ ಮಾಡೋದನ್ನ ರೂಢಿಸಿಕೊಳ್ಳೋದಕ್ಕೂ ಗ್ರಾಹಕರು ಮುಂದಾಗಿದ್ದಾರೆ. ಶಾರ್ಪ್ ಶೂಟರ್ ವೆಂಕಟೇಶ್ ನನ್ನ ಬಲಿ ಪಡೆದಿದ್ದಂತಹ ಭೀಮಾ ಹೆಸರಿನ ಕಾಡನೆ ಗಾಯದಿಂದ ಸಂಪೂರ್ಣವಾಗಿ ಗುಣಮುಖವಾಗಿದ್ದು ಮೊದಲಿನಂತೆ ಸಾಧುವಾಗಿದ್ದಾನೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕೂಡ್ಲೂರು ಕೂಡಿಗೆ ಗ್ರಾಮಕ್ಕೆ ಬಂದಿರುವ ಭೀಮಾ ಗ್ರಾಮದೊಳಗೆ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಕಳೆದ 2-3 ದಿನಗಳಿಂದ ಹಾಡು ಹಗಲೇ ಗ್ರಾಮಗಳಿಗೆ ಭೀಮಾ ಎಂಟ್ರಿ ಕೊಡ್ತಾ ಇದ್ದಾನೆ. ಜನರನ್ನ ಕಂಡ್ರು ತನ್ಪಾಡಿಗೆ ತಾನು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ಭೀಮಾ ರಸ್ತೆಯಲ್ಲಿ ಬರೋದನ್ನ ಕಂಡು ಸವಾರರು ವಾಹನಗಳನ್ನ ನಿಲ್ಲಿಸಿಕೊಂಡು ವಿಡಿಯೋ ಮಾಡುತ್ತಾ ನಿಂತಿದ್ದಾರೆ.